ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಯಾರವ್ರ ಹೆಸರು? ಬರೀ ಸುಳ್ಳೇ ಹೇಳೋದು ಬಿಜೆಪಿ. ಇನ್ನೊಂದು ಅದರ ಅನ್ವರ್ಥ ನಾಮ ಏನಪ್ಪಾ ಅಂದ್ರೆ ಸುಳ್ಳಿನ ಪಾರ್ಟಿ. ಇನ್ನೊಂದು ಅನ್ವರ್ಥ ನಾಮ ಸುಳ್ಳಿನ ಪಾರ್ಟಿ. ನಾನು ಅದಕ್ಕೆ ಹೇಳಿದೆ, ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ, ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಏನಾಯ್ತು? 15 ಲಕ್ಷ ನಿಮ್ಗೆಲ್ಲ ನಿಮ್ ಜೇಬ್ಗೆ ಹಾಕೊಡ್ತೀವಿ ಅಂತಂದ್ರೆ ಕೊಟ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಚ್ಚೇ ದಿನ ಹೆಂಗೆ ಅಂತಂದ್ರು ಬಂತ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಬಂತ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಂತ? ಆಯ್ತಾ? ಯತ್ನಾಳ್ ಹೇಳ್ತಾರೆ, ಟೋಪಿ ಹಾಕಿರೋರು, ಬುರ್ಕಾ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ಆದ್ರೆ ನರೇಂದ್ರ ಮೋದಿ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಇದು ಎಲ್ಲ ಜಾತಿಯವರು ಪಾಪ ಬಿಜೆಪಿಯವ್ರಿಗೂ ಕೊಡ್ತಾ ಇದ್ದೀವಿ ನಾವು. ಯಾವುದೇ ಧರ್ಮ ಜಾತಿ ಇದ್ದೇನೆ ಎಲ್ಲರಿಗೂ, ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿ ಎಲ್ಲರನ್ನು ಒಳಗೊಂಡ ಈ ದೇಶ ಎಲ್ಲರ ದೇಶ. 143 ಕೋಟಿ ಜನರ ದೇಶ, 7 ಕೋಟಿ ಕನ್ನಡಿಗರ ಕರ್ನಾಟಕ. ನಾವು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಆ ಬಿಜೆಪಿಯವರು, ಕೇಂದ್ರ ಸರ್ಕಾರದವರು ಏನು ಸುಳ್ಳು ಹೇಳ್ತಾರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಕುಮಾರಸ್ವಾಮಿ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಕರ್ನಾಟಕ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನಿಮಗೆಲ್ಲ ಅನ್ಯಾಯ ಆದಾಗಲ್ವಾ? ತೆರಿಗೆ ಕೇಳಬೇಕಾ ಬೇಡ? ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಕೇಂದ್ರಕ್ಕೆ ನಮಗೆ ಬರೋದು, ವಾಪಸ್ ಬರೋದು ಅದು 3 ರೂಪಾಯಿ ಮಾತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.